ಪ್ರಿಯ ದೇವಜನರೇ, ಇಂದು ನಾವು ಒಂದು ಭಯಾನಕವಾದರೂ ಸತ್ಯವಾದ ಕಥೆ ಕೇಳಕ್ಕೆ ಹೋಗ್ತಿದ್ದೀವಿ. ಇದು ಮಾನವನ ಕಥೆ ಅಲ್ಲ, ಇದು ಒಬ್ಬ ದೇವದೂತನ ಕಥೆ. ವರ್ಗದಲ್ಲಿ ಹುಟ್ಟಿದವನು, ಬೆಳಕಿನಲ್ಲಿ ನಡೆದವನು, ದೇವರ ಸನ್ನಿಧಿಯಲ್ಲಿ ನಿಂತವನು. ಆದ್ರೆ ಇಂದು ಅವನನ್ನೇ ನಾವು ಸೈತಾನ ಅಂತ ಕರೀತೇವೆ. ಅವನ ಹೆಸರು ಲೂಸಿಫರ್. ಲೂಸಿಫರ್ ಅಂದ್ರೆ ಬೆಳಕನ್ನು ಹೊತ್ತುಕೊಂಡವನು. ಅವನು ಕತ್ತಲೆಯಲ್ಲಿ ಹುಟ್ಟಿದವನು ಅಲ್ಲ. ಅವನು ದೇವರ ಕೈಯಿಂದ ಅತ್ಯಂತ ಸೌಂದರ್ಯದಿಂದ ರಚಿಸಲ್ಪಟ್ಟವನು. ಬೈಬಲ್ ಹೇಳುತ್ತದೆ, ಲೂಸಿಫರ್ ಜ್ಞಾನದಿಂದ ತುಂಬಿದ್ದವನು. ಒಂದು ದಿನ ಲೂಸಿಫರ್ ದೇವರ ಮಹಿಮೆಯನ್ನು ನೋಡಿ, ಇಷ್ಟೆಲ್ಲ ಮಹಿಮೆ ನನಗಿದ್ದರೆ ನಾನು ಸ್ವರ್ಗಕ್ಕೆ ಏರ್ತೇನೆ. ಇದು ಪಾಪದ ಆರಂಭ, ಅಹಂಕಾರ. ಅವನ ಹೃದಯ ಬಿದ್ದಿತ್ತು. ಆ ಕ್ಷಣ ಸ್ವರ್ಗದಲ್ಲಿ ಯುದ್ಧ ಆರಂಭವಾಯಿತು. ಲೂಸಿಫರ್ ಸೋತ. ಆ ಕ್ಷಣದಿಂದ ಬೆಳಕಿನ ದೇವದೂತ ಸ್ವರ್ಗ ಕಳೆದುಕೊಂಡವನು. ನಿಜವಾಗ್ಲೂ ದೇವರು ಹೀಗೆ ಹೇಳಿದ್ನಾ? ಸೈತಾನನ ತಂತ್ರ ಇದೆ, ಆದ್ರೆ ಸೈತಾನ ಶಕ್ತಿಶಾಲಿ ಅನ್ನಿಸಬಹುದು. ಆದ್ರೆ ಯೇಸು ಕ್ರಿಸ್ತನಲ್ಲಿ ನಮಗೆ ಜಯ ಇದೆ. ಲೂಸಿಫರ್ ಕಥೆ ನಮಗೆ ಒಂದು ಎಚ್ಚರಿಕೆ. ಪ್ರತಿಭೆ, ಸ್ಥಾನ, ಸೌಂದರ್ಯ ಏನು ಇದ್ರೂ ವಿನಯ ಇಲ್ಲದಿದ್ದರೆ ಬೀಳು ಖಚಿತ. ದೇವರನ್ನು ಆರಾಧಿಸಬೇಕಾದವನು ತಾನೇ ದೇವರಾಗಲು ಪ್ರಯತ್ನಿಸಿದಾಗ ಅವನ ಕಥೆ ಅಲ್ಲಿಯೇ ಮುಗಿಯಿತು. ಇಂದು ನಮ್ಮ ಪ್ರಶ್ನೆ ಇದು: ನಾವು ದೇವರನ್ನು ಆರಾಧಿಸುತ್ತಿದ್ದೇವಾ ಅಥವಾ ನಮ್ಮನ್ನೇ? ದೇವರು ನಮ್ಮನ್ನ ಲೂಸಿಫರ್ ಹಾದಿಯಿಂದ ದೂರ ಇಟ್ಟು ಯೇಸು ತೋರಿಸಿದ ವಿನಯದ ಹಾದಿಯಲ್ಲಿ ನಡೆಸಲಿ. ಆಮೇನ್. ಸತ್ಯದ ವಾಕ್ಯ ನಿಮಗೆ ಮಾತಾಡಿದ್ರೆ ಇದನ್ನು ಮೆಚ್ಚಿ, ಹಂಚಿ ಮತ್ತು ಚಂದಾದಾರರಾಗಿ.